ಸುಳ್ಳಿನ ಪಾಕಿಗಳಿಗೆ ಸತ್ಯದ ಚಿತ್ರ ತೋರಿಸಿದ ಮೋದಿ. ಒಂದೇ ಫೋಟೋ ಪಾಕ್ಗೆ ಖಡಕ್ ಸಂದೇಶ. ಬಟಾ ಬಯಲಾಯ್ತು ರಣಹೇಡಿಗಳ ಹಸಿ ಹಸಿ ಸುಳ್ಳು. ಯೋಧರ ಭೇಟಿಗಾಗಿ ಓಡೋಡಿ ಬಂದ ಪ್ರಧಾನ ಸೇವಕ. ಯೋಧರೊಂದಿಗೆ ದಿನ ಕಳೆದ ಪ್ರಧಾನಿ ಹೇಳಿದ್ದೇನು? ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಉಗ್ರರ ದಾಳಿಯ ಬಳಿಕ ಭಾರತವು ಪಾಕಿಸ್ತಾನದ ಉಗ್ರರ ಮೇಲೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿ 100ಕ್ಕೂ ಅಧಿಕ ಉಗ್ರರನ್ನ ಹೊಡೆದುರುಳಿಸಿತ್ತು. ಅಲ್ಲದೆ ಪಾಕಿಸ್ತಾನ ಉಗ್ರರಿಗೆ ಆಶ್ರಯ ನೀಡಿದ್ದ ತರಬೇತಿ ಕೇಂದ್ರಗಳನ್ನ ಧ್ವಂಸ ಮಾಡಿತ್ತು. ಭಯೋತ್ಪಾದಕತೆಯನ್ನ ಖಂಡಿಸುವುದನ್ನ ಬಿಟ್ಟು ಭಾರತದ ಮೇಲೆಯೇ ದಾಳಿ ಮಾಡುವ ದುಸ್ಸಾಹಸ ಮಾಡಿ ಭಾರತೀಯ ಸೇನೆಯಿಂದ ಗುಮ್ಮಿಸಿಕೊಂಡಿತ್ತು. ಅಲ್ಲದೆ ತನಗಾದ ಹಾನಿಯನ್ನ ಹೇಳುವ ಬದಲು ಭಾರತದ ಮೇಲೆ ದಾಳಿ ನಡೆಸಿ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟವನ್ನುಂಟು ಮಾಡಿದ್ದೇವೆ ಎಂದು ಬುರುಡೆ ಬಿಟ್ಟಿತ್ತು. ಅಲ್ಲದೆ ಪ್ರಮುಖವಾಗಿ ಪಂಜಾಬ್ನ ಆದಂಪುರ ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದೇವೆ ಎಂದು ರಣಹೇಡಿ ಪಾಕ್ ಹಸಿ ಹಸಿ ಸುಳ್ಳು ಹೇಳಿತ್ತು. ಸುಳ್ಳಿನ ಪಾಕಿಗಳಿಗೆ ಸತ್ಯದ ಚಿತ್ರ ತೋರಿಸಿದ ಮೋದಿ. ಇದೇ ವಿಚಾರಕ್ಕೆ ಕೆರಳಿರುವ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಇಂದು ಖುದ್ದಾಗಿ ಇದೇ ಆದಂಪುರ ಏರ್ಬೇಸ್ಗೆ ತೆರಳಿ ಯೋಧರೊಂದಿಗೆ ಸಂಭ್ರಮಾಚರಣೆ ನಡೆಸುವ ಮೂಲಕ ಎಲ್ಲವೂ ಸರಿಯಾಗಿದೆ ಎನ್ನುವ ಸಂದೇಶ ರವಾನಿಸಿದ್ದಾರೆ. ಈ ಮೂಲಕ ಸುಳ್ಳನ್ನೇ ಉಸಿರಾಡುವ ಪಾಕ್ಗೆ ಟಾಂಗ್ ನೀಡಿದ್ದಾರೆ ಮೋದಿ. ಅಲ್ಲದೆ ಪಾಕಿಸ್ತಾನವು JF-17 ಯುದ್ಧ ವಿಮಾನಗಳಿಂದ ಹಾರಿಸಲಾದ ಹೈಪರ್ಸಾನಿಕ್ ಕ್ಷಿಪಣಿಗಳು ಭಾರತದ S-400 ವಾಯು ರಕ್ಷಣಾ ವ್ಯವಸ್ಥೆಯನ್ನ ಆದಂಪುರದಲ್ಲಿ ನಾಶಪಡಿಸಿದೆ ಎಂದು ಸುಳ್ಳು ಹೇಳಿತ್ತು. ದೇಶಕ್ಕಾಗಿ ಸೇವೆ ಸಲ್ಲಿಸುವ ಸೇನೆಯ ತ್ಯಾಗ, ಧೈರ್ಯ ಅವಿಸ್ಮರಣೀಯ. ಇನ್ನು ಈ ಕುರಿತು ಯೋಧರೊಂದಿಗೆ ನಡೆಸಿದ ಸಂವಾದದ ಕೆಲವು ಫೋಟೋಗಳನ್ನ ಹಂಚಿಕೊಂಡಿರುವ ಮೋದಿ ಇದನ್ನ ಬಹಳ ವಿಶೇಷ ಅನುಭವ ಎಂದು ಕರೆದಿದ್ದಾರೆ. ಇಂದು ಬೆಳಿಗ್ಗೆ ನಾನು AFS ಆದಂಪುರಕ್ಕೆ ಭೇಟಿ ನೀಡಿ ನಮ್ಮ ಧೈರ್ಯಶಾಲಿ ವಾಯುಸೇನೆ ಯೋಧರು ಮತ್ತು ಸೈನಿಕರನ್ನ ಭೇಟಿಯಾದೆ. ಧೈರ್ಯ, ದೃಢ ನಿಶ್ಚಯ ಮತ್ತು ನಿರ್ಭಯತೆಯನ್ನ ಸಾರುವ ಸೈನಿಕರೊಂದಿಗೆ ಕಳೆದ ಕ್ಷಣದ ಅನುಭವ ಅತ್ಯಂತ ವಿಶೇಷವಾಗಿತ್ತು. ನಮ್ಮ ರಾಷ್ಟ್ರಕ್ಕಾಗಿ ನಮ್ಮ ಸಶಸ್ತ್ರ ಪಡೆಗಳು ಮಾಡುವ ಎಲ್ಲಾ ಸೇವೆ ಮತ್ತು ತ್ಯಾಗಕ್ಕೂ ಭಾರತವು ಅವರಿಗೆ ಶಾಶ್ವತವಾಗಿ ಕೃತಜ್ಞವಾಗಿದೆ ಎಂದು ಅವರು ತಮ್ಮ ಸಂತಸವನ್ನ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪ್ರಮುಖವಾಗಿ ಈ ಆದಂಪುರ ಏರ್ಬೇಸ್ ಪಂಜಾಬ್ ರಾಜ್ಯದ ಜಲಂಧರ್ನಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಸುಮಾರು 1 ಗಂಟೆಗೂ ಅಧಿಕ ಸಮಯ ಕಳೆದ ಪ್ರಧಾನಿ ಮೋದಿ ಅವರು ಪಾಕಿಸ್ತಾನದ ವಿರುದ್ಧ ಕಾರ್ಯಾಚರಣೆಗಳನ್ನು ನಡೆಸಿರುವ ಯುದ್ಧ ವಿಮಾನಗಳ ಪೈಲಟ್ಗಳು ಮತ್ತು ತಾಂತ್ರಿಕ ಸಿಬ್ಬಂದಿಯನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅಲ್ಲದೆ ಆ ವೀರರ ಶೌರ್ಯ, ಪರಾಕ್ರಮ ಹಾಗೂ ಧೈರ್ಯವನ್ನ ಕೊಂಡಾಡಿದ್ದಾರೆ. ಭಾರತ ಯಾವತ್ತೂ ನಿಮ್ಮ ಸೇವೆಯನ್ನ ಸ್ಮರಿಸುತ್ತದೆ. ದೇಶ ರಕ್ಷಣೆಯಲ್ಲಿ ನಿಮ್ಮ ಪಾತ್ರ ಬಹುಮುಖ್ಯವಾಗಿದೆ ಎನ್ನುವ ಮೂಲಕ ಯೋಧರ ಆತ್ಮವಿಶ್ವಾಸವನ್ನ ಇನ್ನಷ್ಟು ಹೆಚ್ಚಿಸಿದ್ದಾರೆ. ಯೋಧರ ಭೇಟಿಯಾಗಲು ಮೋದಿಯೇ ಆಸಕ್ತಿ. ಇನ್ನು ಆಪರೇಷನ್ ಸಿಂಧೂರ್ ಬಳಿಕ ಖುದ್ದು ಪ್ರಧಾನಿ ಮೋದಿ ವಾಯುಪಡೆಯ ಯೋಧರನ್ನ ಭೇಟಿಯಾಗುವ ಬಯಕೆಯನ್ನ ವ್ಯಕ್ತಪಡಿಸಿದ್ದರು. ಅದರಂತೆ ಇಂದು ಪ್ರಧಾನಿ ಮೋದಿ ಬೆಳಿಗ್ಗೆ 7 ಗಂಟೆಗೆ ದೆಹಲಿಯ ಪಾಲಂ ವಾಯುನೆಲೆಯಿಂದ ಆದಂಪುರಕ್ಕೆ ಹೋಗಿದ್ದರು. ಅವರೊಂದಿಗೆ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಕೂಡ ಜೊತೆಯಾಗಿದ್ದರು. ಈ ಆದಂಪುರ ವಾಯುನೆಲೆಯು ವಾಯುಪಡೆಯ MiG-29 ಯುದ್ಧ ವಿಮಾನಗಳ ನೆಲೆಯಾಗಿದೆ. ಒಂದು ಫೋಟೋ ಪಾಕ್ಗೆ ಖಡಕ್ ಸಂದೇಶ. S-400 ವಾಯು ರಕ್ಷಣಾ ವ್ಯವಸ್ಥೆಯ ಮುಂದೆ ನಿಂತು ಪ್ರಧಾನಿ ಮೋದಿ ತಮ್ಮ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ. ಈ ಫೋಟೋದಲ್ಲಿ ಮೋದಿ ಅವರ ಹಿಂದೆ ಶತ್ರುವಿನ ಪೈಲಟ್ಗಳು ಸರಿಯಾಗಿ ಯಾಕೆ ನಿದ್ದೆ ಮಾಡಲ್ಲ ಎನ್ನುವ ಹಿಂಬದಿಯ ಬರಹದ ಮುಂದೆ ಮೋದಿ ನಿಂತು ಫೋಟೋ ತೆಗೆಸಿಕೊಂಡಿದ್ದಾರೆ. ಆದಂಪುರ ಏರ್ಬೇಸ್ನಲ್ಲಿರುವ ಗೋಡೆ ಬರಹದ ಮುಂದೆ ಮೋದಿ ತೆಗೆಸಿಕೊಂಡಿರುವ ಫೋಟೋ ಇದೀಗ ವೈರಲ್ ಆಗಿದೆ. ಇನ್ನು ಮೋದಿ ಇದೇ S-400 ಬಳಿ ನಿಂತು ಫೋಟೋ ತೆಗೆಸಿಕೊಂಡಿದ್ದು ಪಾಕಿಸ್ತಾನಕ್ಕೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ಯಾಕಂದ್ರೆ ಪಾಕಿಸ್ತಾನ ಭಾರತದ ವಿಚಾರದಲ್ಲಿ ಸದಾ ಸುಳ್ಳನ್ನೇ ಹೇಳುತ್ತಾ ಬಂದಿರುವ ಭಯೋತ್ಪಾದಕ ಸುಳ್ಳು ರಾಷ್ಟ್ರವಾಗಿದೆ. ಆದರೆ ಇನ್ನು ಮುಂದೆ ನಿಮ್ಮ ಸುಳ್ಳಿನ ಮೋಸದಾಟ ನಮ್ಮೆದುರು ನಡೆಯೋದಿಲ್ಲ ಎಂಬ ನೇರ ಎಚ್ಚರಿಕೆಯನ್ನ ನೀಡುವುದಕ್ಕಾಗಿಯೇ ಮೋದಿ ಈ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.